ವೆಲ್ಕಮ್ ಬ್ಯಾಕ್. ನಿನ್ನೆವರೆಗೂ ಆರ್ಭಟಿಸಿದ್ರು, ಈಗ ಸೈಲೆಂಟ್ ಆದ್ರ HDK ಅನ್ನುವಂತ ಪ್ರಶ್ನೆ ಇದೆ. ರೇವಣ್ಣ ದಂಪತಿ ಒತ್ತಡಕ್ಕೆ ಮಣಿದ್ರ ಕುಮಾರಸ್ವಾಮಿ ಹಾಸನ ಟಿಕೆಟ್ ಬಗ್ಗೆ ದೇವೇಗೌಡ್ರೆ ತೀರ್ಮಾನಿಸ್ತಾರೆ ಅಂತ ಹೇಳಿದ್ರು. ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ನಂದೇ ತೀರ್ಮಾನ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಕುಮಾರಸ್ವಾಮಿ ಅವರು. ಈಗ ದೇವೇಗೌಡ್ರೆ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರು. ದೇವೇಗೌಡರ ಆರೋಗ್ಯ ನನಗೆ ಮುಖ್ಯ, ಬೇರೆಯವರ ಈ ಬಗ್ಗೆ ಕಾಳಜಿ ಇಲ್ಲದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅಂತಲೂ ಕೂಡ ಕಿಡಿಕಾರಿದ್ರು. ಇನ್ನೊಂದು ಕಡೆ ಪರೋಕ್ಷವಾಗಿ ರೇವಣ್ಣ ದಂಪತಿ ವಿರುದ್ಧ ಕಿಡಿಕಾರದ್ರ ಅನ್ನುವಂಥ ಪ್ರಶ್ನೆನೂ ಕೂಡ ಎದ್ದಿರುವಂಥದ್ದು. ಕಾರ್ಯಕರ್ತರ ಸಭೆ ರದ್ದಾಗಿದೆ, ಸದ್ಯಕ್ಕೆ ಸಭೆ ಮುಂದೂಡಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು. ಯಾವುದು ಕಾರ್ಯಕರ್ತರ ಸಭೆ ಇಟ್ಟಿಲ್ಲ, ಯಾಕೆಂದರೆ ನೆನೆ ನೀವೇ ಹೇಳಿದ್ರಲ್ಲ ರಾತ್ರಿ ರದ್ದಾಗಿದೆ ಅಂತೇಳಿ. ನಾನು ಮೊದಲು ಹಾಸನದ ಸಮಾನ ಮನಸ್ಕರನ್ನ ಇವತ್ತು ಪಕ್ಷದ ಕಚೇರಿಗೆ ಬರಲಿಕ್ಕೆ ಹೇಳಿದ್ದೆ. ಸಂಜೆ 6 ಗಂಟೆಗೆ ಸಭೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮುಕ್ತವಾಗಿ ಚರ್ಚೆ ಮಾಡಿ, ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ, ನಾಡಿನ ಜನತೆ ಮುಂದೆನೂ ಯಾವುದೇ ರೀತಿ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಜನತೆಯಲ್ಲಿ ಬೇರೆ ರೀತಿಯ ಭಾವನೆಗಳಿಗೆ ಅವಕಾಶ ಕೊಡದೆ, ಕಾರ್ಯಕರ್ತರ ಭಾವನೆಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಇದ್ದಂಥದ್ದು. BSY ಎಲೆಕ್ಷನ್ಗೆ ನಿಲ್ಲಲ್ಲ ಅನ್ನೋದು ಆಘಾತ ತಂದಿದೆ. ಅವರು ಬಳ್ಳಾರಿಯಲ್ಲಿ ಸ್ಪರ್ಧಿಸಲಿ, ಕ್ಷೇತ್ರ ಬಿಟ್ಕೊಡ್ತೇನೆ, ಬಳ್ಳಾರಿಯಲ್ಲಿ ಶಾಸಕ ಸೋಮಶೇಖರ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಒಂದು ಮಾತು ಹೇಳ್ತೀನಿ, ತಾವೇನನ್ನ ಬಳ್ಳಾರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಂಗಿದ್ರೆ 1 ಲಕ್ಷ ಮೆಜಾರಿಟಿಯಲ್ಲಿ ನಿಮ್ಮನ್ನ ಗೆಲ್ಲಿಸ್ತೀನಿ ಅಂತ ನಾನು ಹೇಳಿದ್ದೀನಿ ಯಡಿಯೂರಪ್ಪ ಸರ್ಗೆ. ಯಾಕೆ ಅಂತ ಸಂಡೂರಿಗೆ ಬಂದಾಗ ಕಾರಲ್ಲಿ ಕೂತಾಗ ಇಬ್ಬರೇ ಇದ್ದೀವಿ, ಮಾತಾಡಿದ್ವಿ. ನಾನು ಹೇಳಿದೆ, ಇಲ್ಲ ಸರ್, ನಿಮ್ಮನ್ನ ಸದನದಲ್ಲಿ ನೋಡಿಲ್ಲ ಅಂತಂದರೆ ನಮಗೆಲ್ಲರಿಗೂ ಭಾಳ ಬೇಜಾರಾಗುತ್ತೆ. ಆಮೇಲೆ ಅಂದರೆ ಒಂದು ಧೀಮಂತ ನಾಯಕ ಎದ್ದು ನಿಂತು ನೀನು ಮಾತಾಡ್ತಾ ಇದ್ರೆ ಒಂದು ಸಪ್ರೇಟಾಗಿ ಅದು ಮೆಸೇಜೇ ಬೇರೆ ಹೋಗುತ್ತೆ ಅಂತೇಳಿ, ಅದೇ ಹಂಗಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲ, ಇದೊಂದು ಬಾರಿ ನಿಂತ್ಕೊಳ್ರಿ, ಏನೂ ಆಗಲ್ಲ. ನೀವು ನಿಮ್ಮ ಸಲಹೆ ಮತ್ತು ನಿಮ್ಮ ಆಶೀರ್ವಾದ ನಮಗೆಲ್ಲರಿಗೂ ಬೇಕು. ನಮ್ಮ ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟು ಅಂತೇಳಿ